ಕೈಲಾಶ್ ನಿಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಬ್ರೇಕ್ಗಿಂತ ಮುಂಚೆ ಹೇಳಿದ್ದೆ ನಮ್ಮೊಬ್ಬರಿಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ನಮ್ಮೊಂದಿಗಿರ್ತಾರೆ ಅಂತ. ವಿಶೇಷವಾದಂತಹ ಅತಿಥಿ ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರೇ ಮಾಸ್ಟರ್ ಕಿಶನ್. ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಕಿಶನ್. ಥ್ಯಾಂಕ್ ಯು. ಇವಾಗ ಮಾಸ್ಟರ್ ಇಂದ ಮಿಸ್ಟರ್ ಮಾಡ್ಬಿಡಿ ಅಂತ, ಯಾಕಂದ್ರೆ ಈ ಮಾಸ್ಟರ್ ಮಂಜುನಾಥ್ ಅವ್ರು ನೋಡಿ ಮದ್ವಾಗಿ 2 ಮಕ್ಕಳಾಗಿದ್ದಾರೆ, ಆದ್ರೂ ಮಾಸ್ಟರ್ ಅಂತಾನೆ ಕರ್ಸ್ಕೊಂಡು ನೀವು ಸ್ವಲ್ಪ ದಿನ ತಡ್ಕೊಳ್ಳಿ, ಆಮೇಲೆ ಟೀನೇಜ್ ಮೂವಿ ಮುಗಿದ್ಮೇಲೆ ನೀವು ಮಿಸ್ಟ್ರೇ ಆಗ್ತೀರಿ ಬಿಡಿ. ಖಂಡಿತ ಅಲ್ವಾ? ಓಕೆ, ಅದೇ ಟೀನೇಜ್ ಮೂವಿ ಬರ್ತಾ ಇದೆ. ಅದೇ ಇವಾಗ ಟೀನೇಜ್ ಈ ವಯಸ್ಸೇ ಒಂಥರ ಅಂತ ಅಂದ್ರೆ, ಯಾಕಪ್ಪ ಈ ವಯಸ್ಸು ಒಂಥರ ಅಂದ್ರೆ ಈ ಏಜ್ ಅಲ್ಲಿರೋ ಒಂದು ಕನ್ಫ್ಯೂಷನ್ಸ್ ಅಂದ್ರೆ, ಒಂದು ಹುಡುಗಿನ ಇಷ್ಟಪಡೋದು, ಇನ್ನೊಂದು ಹುಡುಗಿನ ಇಷ್ಟಪಡೋದು, ಅಂದ್ರೆ ಇವಳು ಚೆನ್ನಾಗಿದ್ದಾಳ ಅವಳು ಚೆನ್ನಾಗಿದ್ದಾಳ ಅನ್ನೋ ಒಂದು ಕನ್ಫ್ಯೂಷನ್ಸ್. ಅಂಡ್ ಈ ಚಿತ್ರ ಬಂದು ಒಂದು ಮ್ಯೂಸಿಕಲ್ ಫಿಲ್ಮ್, 9 ಸಾಂಗ್ಸ್, 2 ಫೈಟ್, ಆಕ್ಷನ್ ಸೀಕ್ವೆನ್ಸಸ್, ತುಂಬಾನೇ ಒಂದು ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳ್ಬೋದು. ಸೊ ಅದ್ರ ಇವಾಗ ಟಾಕಿ ಪೋರ್ಷನ್ ಮುಗಿಸಿ ಇವಾಗ ಇನ್ನೊಂದು ಶೆಡ್ಯೂಲ್ ಮುಗಿದ್ರೆ ವಿಲ್ ಬಿ ಥ್ರೂ ಟು ರಿಲೀಸ್. ವಂಡರ್ಫುಲ್. ಅಂದ್ರೆ ಮಾಸ್ಟರ್ ಇಂದ ಮಿಸ್ಟರ್ ಆಗೋ ಹಂತದಲ್ಲಿ ಇದೀರಿ. ಹೌದು. ಓಕೆ, ಮೇಕಿಂಗ್ ಎಲ್ಲ ಹೇಗಾಯ್ತು? ಅಂದ್ರೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿ. ಹೌದು, ಈ ಟೀನೇಜ್ ಈ ವಯಸ್ಸೇ ಒಂಥರ ಚಿತ್ರದಲ್ಲಿ ವಿಶ್ವದಲ್ಲೇ ಮೊದಲನೇ ಬಾರಿಗೆ ನೀರಿನ ಒಳಗಡೆನೆ ಒಂದು 4 ನಿಮಿಷದ ಹಾಡನ್ನ ಚಿತ್ರೀಕರಣ ಮಾಡಿರೋ ಒಂದು ರೆಕಾರ್ಡ್. ಅಂದ್ರೆ ಇಡೀ ವರ್ಲ್ಡ್ ನಲ್ಲೇ ಯಾರು ಮಾಡಿಲ್ಲ. ಆದ್ರಿಂದ ಒಂದು 4 ನಿಮಿಷದ ಹಾಡನ್ನ ಅಂಡರ್ ವಾಟರ್ ಹೋಗಿ, ಯಾಕಂದ್ರೆ ಇವಾಗ ನಿಮ್ಗೆ ನೀರಲ್ಲಿ ತಳ್ತೀನಿ ಅಂದ್ರೆ ನಿಮ್ಗೆ ಭಯ ಆಗುತ್ತೆ. ಸೊ ನೀರೊಳಗಡೆ ಹೋಗಿ ಒಂದು ವೆಯ್ಟ್ ಎಲ್ಲ ಕಟ್ಕೊಂಡು 2-3 kg ಅಂಡ್ ಆಕ್ಸಿಜನ್ ನ ತಗೊಂಡು, ಸೊ ನಾವು ಅದ್ರ ಜೊತೆ ನಾನು ಹಾಡು ಕೂಡ ಹಾಡ್ಬೇಕಾಗಿತ್ತು, ಲಿಪ್ಸಿಂಗ್ ಮಾಡ್ಬೇಕು. ಅಂಡ್ ಈ ಹಾಡಿದ್ದು ಸ್ಲಮ್ ಡಾಗ್ ಮಿಲಿಯನೇರ್ ನಲ್ಲಿ ಲತಿಕಾ ಪಾತ್ರದಲ್ಲಿ ಕಾಣಿಸ್ಕೊಂಡಂತ ತನ್ವಿ ಅವ್ರ ಜೊತೆ. ಸೊ ನಮ್ಮಿಬ್ಬರ ನನ್ನ ಇಮ್ಯಾಜಿನೇಷನ್ ಸಾಂಗ್, ಅಂದ್ರೆ ಸಮುದ್ರದಲ್ಲಿ ಮತ್ಸ್ಯಕನ್ಯರು ಇರ್ತಾರ ಯಾವ ತರ ಒಂದು ಕಾನ್ಸೆಪ್ಟ್. ಯಾಕಂದ್ರೆ ಈ ಪಿಕ್ಚರ್ ನಲ್ಲಿ ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಇರೋದು ಗೋವಾನಲ್ಲಿ, ಆದ್ರಿಂದ ಅಲ್ಲಿ ಹೋಗಿ ಒಂದು ಸಮುದ್ರದ ಕಡೆ ಆ ಒಂದು ಇಮ್ಯಾಜಿನೇಷನ್ ನಲ್ಲಿ ಈ ಸಾಂಗ್ ಬರುತ್ತೆ. ಓಕೆ, ಇದು ಫಿಲ್ಮ್ ಬಗ್ಗೆ ಆಯ್ತು. ಸೊ ಈಗ ನೀವು ಕೂಡ ಅದೇ ಹಂತದಲ್ಲಿ ಇರುವಂತವ್ರು. ಸೊ ನಿಮ್ಮ ಕನಸಿನ ಕನ್ಯೆ ಹೇಗಿರ್ಬೇಕು? ಅಪ್ಪ ಅಮ್ಮ ನೋಡ್ತೀರಾ ಅಂತ ಭಯನಾ? ಅಪ್ಪ ಅಮ್ಮ ನೋಡ್ತಿರ್ತಾರೆ? ಇಲ್ಲ, ಹಾಗೇನಿಲ್ಲ. ಅಂದ್ರೆ ಎಷ್ಟು ಜನ ಅಂದ್ರೆ ಈ ವಯಸ್ಸು ಬಂದು ಹ್ಯಾವ್ ಆಸ್ ಮೆನಿ ಆಸ್ ಗರ್ಲ್ ಫ್ರೆಂಡ್ ಅಂದ್ರೆ ಒಬ್ಬ ಬೆಸ್ಟ್ ಫ್ರೆಂಡ್ ಹೂಸ್ ಅ ಗರ್ಲ್. ಒಂದು ಹುಡುಗಿ ಒಳ್ಳೆ ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್. ಎಷ್ಟು ಜನ ಗರ್ಲ್ ಫ್ರೆಂಡ್ ಆದ್ರೂ ಇಟ್ಕೊಬೋದು, ಆದ್ರೆ ಫೋಕಸ್ ಆಗೋ ವಯಸ್ಸಲ್ಲ, ಎಂಜಾಯ್ ಮಾಡೋ ವಯಸ್ಸು. ಅಂದ್ರೆ ಟೀನೇಜು ಏನಾದ್ರು ದೊಡ್ಡವರಾಗ್ಬಿಟ್ಟು ಇವಾಗ ನಿಮ್ಗೆ ವಾಪಸ್ ನಿಮ್ ಟೀನೇಜ್ ಬೇಕು ಅಂದ್ರೆ ಸಿಗತ್ತಾ? ಖಂಡಿತ ಸಿಗಲ್ಲ ತಾನೆ, ಮೂಲ್ಯ ಅಂತೀರಿ. ಹೌದು, ಆದ್ರಿಂದ ಈ ಒಂದು ಟೀನೇಜ್ ನಲ್ಲಿ ಆ ಕನ್ಫ್ಯೂಷನ್ಸ್ ನಲ್ಲಿ ಇರೋ ಒಂದು ವಯಸ್ಸೇ. ಸೊ ಅದು ಒಂದು ಮದ್ದನ್ನ ನೀಡುತ್ತೆ. ಒಂದು ನಿಮ್ಗೆ ಈಸಿ ಆಯ್ತೇನೋ ಅಲ್ವಾ ನೀವು ಅದೇ ಪೇಸಲ್ಲಿ ಇರೋದಕ್ಕೆ? ಹೌದು, ನಾನು ಮತ್ತೆ ಈ ಚಿತ್ರದಲ್ಲಿ ನನ್ನ ಎದುರುಗಡೆ 4 ನಾಯಕಿ ನಟರು ಕಾಣಿಸ್ಕೊಂತ ಇದಾರೆ. ಸೊ ಅವರು ಕೂಡ ಟೀನೇಜರ್ಸೇ ಆಗಿರೋದ್ರಿಂದ 16-15 ವಯಸ್ಸಿನವರು, 17. ಸೊ ಈ ಒಂದು ಕಾಲೇಜ್ ಎಂಟರ್ ಆಗೋ ಮತ್ತೆ ಸ್ಕೂಲ್ ಬಿಡೋ ಅಂತ ಒಂದು ವಯಸ್ಸು. ಸೊ ಈ ಒಂದು ವಯಸ್ಸಿನಲ್ಲಿ ಇಂಡಿಯಾನಲ್ಲೇ ಆಕ್ಚುಲಿ ಯಾರು ಮಾಡಿಲ್ಲ ಇದ್ರ ಬಗ್ಗೆ ಒಂದು ಚಿತ್ರ. ಅದರಲ್ಲೂ 4 ಜನ ಹುಡುಗಿಯರ ಜೊತೆ. ಯಾಕೆಂದ್ರೆ ಮಾಡಿದ್ದಾರೆ ಎಷ್ಟೊಂದ್ ಜನ, ಆದ್ರೆ ದೊಡ್ಡವನ್ನೇ ಸ್ಕೂಲ್ ಬಟ್ಟೆ ಹಾಕ್ಸ್ಬಿಟ್ಟು, ಸ್ಕರ್ಟು ಚಡ್ಡಿ ಹಾಕ್ಸ್ಬಿಟ್ಟು, ಸೊ ಈ ಒಂದು ವಯಸ್ಸಿನವ್ರನ್ನೇ ಇಟ್ಕೊಂಡು. ಅಂಡ್ ಈಗಿನ ಜನರೇಷನ್ ನಲ್ಲಿ ಟೀನೇಜ್ ಹೇಗಿದೆ, ಖಂಡಿತವಾಗ್ಲೂ ಈ ಚಿತ್ರ ಯಾರು ನೋಡಿದ್ರು ಅವ್ರು ಹಳೆ ಟೀನೇಜ್ ಅನ್ನು ಮೆಲ್ಕಾಕ್ತಾರೆ ಅಂತ ಹೇಳ್ಬೋದು. ವಂಡರ್ಫುಲ್. ಓಕೆ, ನಾವೀಗ ಒಂದು ಸ್ವಲ್ಪ ಮೆಲ್ಕಾಕುವಂತ ಸಮಯನೇ ಯಾವ್ದನ್ನ ಅಂತಂದ್ರೆ, ಕಳೆದ ಬಾರಿ SMS ರೌಂಡ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ವಿ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನು ಅಂತ ನೋಡೋಣ ವೀಕ್ಷಕರೇ. SMS ರೌಂಡ್ ನಲ್ಲಿ ಕಳೆದ ಬಾರಿ ಕೇಳಿದಂತಹ ಪ್ರಶ್ನೆಗಳ ಪ್ರಶ್ನೆ ಮತ್ತು ಉತ್ತರ ಈ ರೀತಿ ಇದೆ. ಮೊದಲನೇ ಪ್ರಶ್ನೆ ನಾವು ಕೇಳಿದ್ದು, ವಿದ್ಯಾನಗರಿ ಅಂದ್ರೆ ಯಾವುದು? ಆಯ್ಕೆಗಳು: ಎ ಶಿವಮೊಗ್ಗ, ಬಿ ಧಾರವಾಡ, ಸಿ ಬೆಳಗಾವಿ, ಡಿ ಮೈಸೂರು. ಸರಿಯಾದಂತಹ ಉತ್ತರ ವಿದ್ಯಾನಗರಿ ಅಂತಂದ್ರೆ ಬಿ ಧಾರವಾಡ. ಧಾರವಾಡ ಸರಿಯಾದ ಉತ್ತರ. ಓಕೆ, ಹಾಗೆಯೇ SMS ರೌಂಡ್ ನಲ್ಲಿ 2ನೇ ಪ್ರಶ್ನೆ ನಾವು ಏನ್ ಕೇಳಿದ್ವಿ, ಸರಿಯಾದಂತಹ ಉತ್ತರ ಯಾವುದು ನೋಡೋಣ, ತಾಳೆ ಹಾಕಿ ನಿಮ್ಮ ಉತ್ತರದೊಂದಿಗೆ. ಪ್ರಶ್ನೆ ಈ ರೀತಿ ಇದೆ: ಯಾವ ನದಿಗೆ ಭದ್ರಾ ಅಣೆಕಟ್ಟು ಕಟ್ಟಲಾಗಿದೆ? ಎ ಭದ್ರಾ, ಬಿ ತುಂಗಾ, ಸಿ ತುಂಗಭದ್ರಾ, ಡಿ ಶರಾವತಿ. ಸರಿಯಾದಂತಹ ಉತ್ತರ ಎ ಭದ್ರಾ. ಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿರುವಂತಹದ್ದು ಭದ್ರಾ ನದಿಗೆ. ಓಕೆ, ಹಾಗೆಯೇ 3ನೇ ಪ್ರಶ್ನೆ ಏನ್ ಕೇಳಿದ್ವಿ, ಸರಿಯಾದಂತಹ ಉತ್ತರ ಯಾವುದು ಅಂತ ಬನ್ನಿ ನೋಡೋಣ. ರಾಜ್ಯದ ಕರಡಿ ಧಾಮ ಇದು ಇರೋದು ಎಲ್ಲಿ? ಆಯ್ಕೆಗಳು: ಎ ದರೋಜಿ, ಬಿ ಹಂಪಿ, ಸಿ ಮಾಗಡಿ, ಡಿ ಕರಡಿಪುರ. ಕರಡಿಧಾಮ ಇರೋದು ದರೋಜಿಯಲ್ಲಿ ಕರಡಿಧಾಮ ಇದೆ. ಹಾಗೇನೆ 4ನೇ ಪ್ರಶ್ನೆ ಏನ್ ಕೇಳಿದ್ವಿ ನಾವು, ಉತ್ತರ ಏನು? ತಾಳೆ ಹಾಕಿ ನಿಮ್ಮ ಉತ್ತರ ಸರಿ ಇದೆಯಾ ಅಂತ. ರಾಜ್ಯದ ಪಂಚ ನದಿಗಳು ಹರಿಯುವಂತಹ ಜಿಲ್ಲೆ ಯಾವುದು? ಎ ಬೆಳಗಾವಿ, ಬಿ ಕೊಡಗು, ಸಿ ಶಿವಮೊಗ್ಗ, ಡಿ ಬಿಜಾಪುರ. ಸರಿಯಾದಂತಹ ಉತ್ತರ
ಡಿ ಬಿಜಾಪುರದಲ್ಲಿ ಪಂಚನದಿಗಳು ಹರಿಯುತ್ತವೆ. ಪಂಚನದಿಗಳು ಹರಿಯುವಂತಹ ಜಿಲ್ಲೆ ಅದು ಬಿಜಾಪುರ. ಓಕೆ, ಹಾಗೆಯೇ ಮುಂದಿನ ಪ್ರಶ್ನೆ ಯಾವುದು ನಾವು ಕೇಳಿದ್ದು SMS ರೌಂಡ್ನಲ್ಲಿ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳು ಎಷ್ಟು? ಆಯ್ಕೆಗಳು: ಎ 48, ಬಿ 49, ಸಿ 51, ಡಿ 54. ಸರಿಯಾದಂತಹ ಉತ್ತರ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳು 49 ಅಕ್ಷರಗಳಿವೆ. ಓಕೆ, ಇವಿಷ್ಟು SMS ರೌಂಡ್ನಲ್ಲಿ ಕಳೆದ ಬಾರಿ ನಾವು ಕೇಳಿದಂತಹ ಪ್ರಶ್ನೆಗಳು ಮತ್ತು ಉತ್ತರ. ಹಾಗೇನೆ ಕಾರ್ಡ್ ರೌಂಡ್ನಲ್ಲೂ ಪ್ರಶ್ನೆಗಳನ್ನ ಕೇಳಿದ್ವಿ. ಅದರ ಸರಿಯಾದಂತಹ ಉತ್ತರ ಕೊಟ್ಟವರನ್ನ ಆರಿಸ್ತಾರೆ ನಮ್ಮ ಮಾಸ್ಟರ್ ಕಿಶನ್. ಅದಕ್ಕೂ ಮುನ್ನ ಸರಿಯಾದ ಉತ್ತರ ಏನು ಅಂತ ನೋಡ್ಬೋಣ ಕಿಶನ್? ಖಂಡಿತ. ಉತ್ತರ ನೋಡಿ ಆಮೇಲೆ ವಿಜಯಶಾಲಿಗಳು ಯಾರು ಅಂತ ನೋಡೋಣ. ಉತ್ತರ ಈ ರೀತಿ ಇತ್ತು. ಕಾರ್ಡ್ ರೌಂಡ್ನಲ್ಲಿ ಕೇಳಿದಂತಹ ಮೊದಲ ಪ್ರಶ್ನೆ: ಸುವರ್ಣ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕರು ಯಾರು? ಎ ಹಮೀದ್ ಪಾಳ್ಯ, ಬಿ ವಿಶ್ವೇಶ್ವರ ಭಟ್, ಸಿ ಉದಯ್ ಮರ್ಕಿನಿ, ಡಿ KVN ಸ್ವಾಮಿ. ಸರಿಯಾದಂತಹ ಉತ್ತರ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರು ಬಿ ವಿಶ್ವೇಶ್ವರ ಭಟ್. ಹಾಗೆಯೇ ಎರಡನೇ ಪ್ರಶ್ನೆ ನಾವು ಕೇಳಿದಂತದ್ದು ಕಾರ್ಡ್ ರೌಂಡ್ನಲ್ಲಿ. ಉತ್ತರ ಏನು ಅಂತ ನೋಡೋಣ. ಐಟಮ್ ಡ್ಯಾನ್ಸರ್ಗಳ ಕುರಿತ ಕಾರ್ಯಕ್ರಮ ಯಾವುದು? ಸುವರ್ಣ ನ್ಯೂಸ್ನಲ್ಲಿ ಬರುವಂತಹ ಐಟಮ್ ಡ್ಯಾನ್ಸ್ಗಳ ಕುರಿತ ಕಾರ್ಯಕ್ರಮ ಯಾವುದು? ಎ ಅರಗಿನಿ, ಬಿ ಭಲೇ ನಾರಿ, ಸಿ ಮದನಾರಿ, ಡಿ ವಯ್ಯಾರಿ. ಸರಿಯಾದಂತಹ ಉತ್ತರ ಸಿ ಮದನಾರಿ, ಐಟಮ್ ಡ್ಯಾನ್ಸರ್ಗಳ ಕುರಿತಂತಹ ಕಾರ್ಯಕ್ರಮ. ಓಕೆ, ಕಾರ್ಡ್ ರೌಂಡ್ನಲ್ಲಿ ಕೇಳಿದಂತಹ ಪ್ರಶ್ನೆಗಳು ಉತ್ತರ ಎಲ್ಲ ನೋಡಿದ್ವಿ. ಹಾಗೇನೆ ನಿಮಗೆ ಏನನ್ಸುತ್ತೆ ಈ ಲಕ್ಪತಿ ಕಾರ್ಯಕ್ರಮ ಇರೋದೇ ಅದೃಷ್ಟದ ಮೇಲೆ? ಅದೃಷ್ಟ ಅನ್ನೋದು ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಪಡೆದುಕೊಂಡಿದೆ? ಅಂದ್ರೆ ಅದೃಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಲಕ್ ಇರುತ್ತೆ, ಇಲ್ಲ ಗುಡ್ ಲಕ್ ಅಥವಾ ಬ್ಯಾಡ್ ಲಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದನ್ನ ಲಕ್ಕೇ ಒಂದು ಜೀವನ ಅನ್ನೋಂತ ನಡ್ಸ್ಕೊಂಡು ಹೋಗ್ಬಾರ್ದು. ಸೊ ಒಂದು ಫೋಕಸ್ ಇರಬೇಕು. ಇವಾಗ ನನ್ನ ಜನರೇಷನ್ ಒಳಗೆ ನಾನು ಹೇಳ್ತಿದ್ದೀನಿ, ಅಂದ್ರೆ ನಾನು ಮುಂದೆ ಇದಾಗ್ತೀನಿ, ನಾನು ಏನಾದ್ರು ಒಂದು ಗುರಿ ಇಟ್ಕೊಬೇಕು. ಲಕ್ ಅನ್ನೋದು ಅದು ಜೊತೆಗೆ ಆಗ್ಬರತ್ತಷ್ಟೇ. ಸೊ ಅದಾಗ್ಲಿಲ್ಲ ಅಂದ್ರೂ ನಾವು ನಮ್ಮ ಗುರಿನ ಬಿಡಬಾರ್ದು. ಎಷ್ಟೇ ಕಷ್ಟ ಬಂದ್ರು, ಬ್ಯಾಡ್ ಲಕ್ಗಳಿದ್ರು, ಗುಡ್ ಲಕ್ ಇದ್ರು, ನಾವು ಅದನ್ನ ತಡ್ಕೊಂಡು ವಿ ಶುಡ್ ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್. ಅಂದ್ರೆ ಇವಾಗ ಸೋತ್ವಿ ಅಂದ್ರೆ ಸೋಲೆ ಗೆಲುವಿನ ಮೊದಲ ಹೆಜ್ಜೆ ಅಂತ ಹೇಳ್ತಾರೆ. ಸೊ ಆದ್ರಿಂದ ಆ ಥರದ ಪಾಸಿಟಿವ್ ವೇನಲ್ಲಿ ತಗೊಂಡು ಇವಾಗ ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಗೆದ್ದಿರ್ಬೋದು, ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಬಟ್ ಕೆಲವರು ಸೋತಿದ್ದೀರಾ, ಅವ್ರು ನಿರಾಶೆ ಆಗ್ಬಾರ್ದು. ಅಂದ್ರೆ ಸೋತೋದ್ನಲ್ಲ ಅನ್ನೋ ಕಲಿಯೋಕ್ ಸಿಕ್ತಲ್ಲ ಅಂತ. ಹೌದು, ಖಂಡಿತವಾಗ್ಲು. ನಿಮ್ಮ ಮುಂದಿನ ಗುರಿ ಏನು? ಯಾವ ರೀತಿಯ ಒಂದು ಚಿತ್ರಗಳನ್ನ ಮಾಡಬೇಕು ಅಂತ ಹೇಳಿ? ಇವಾಗ ಟೀನೇಜ್ ಈ ವಯಸ್ಸೇ ಒಂಥರ ಚಿತ್ರದ ನಂತರ ನಾನೊಂದು 3D ಚಿತ್ರದಲ್ಲಿ ಒಂದು ಡೈರೆಕ್ಷನ್ ಒಳಗಾಗ್ತಿದ್ದೀನಿ. ಸೊ ಇದು ಬಂದು ಹಿಂದಿ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ. ಆದ್ರಿಂದ ಇದೊಂದು ಕಂಪ್ಲೀಟ್ಲಿ ಆಕ್ಷನ್ 3D ಸಿನಿಮಾ. ಇದರೊಂದಿಗೆ ನನ್ನ ಒಂದು ಕಂಪನಿ ಕೂಡ ಶುರು ಆಗ್ತದೆ ಇವಾಗ ಇಂಡಿಯಾನಲ್ಲಿ 3D ಸೊಲ್ಯೂಷನ್ಸ್ಗಳನ್ನ ನೀಡೋದಕ್ಕೆ. ಸೊ ಪ್ರತಿಯೊಂದು ವಿಷಯವನ್ನು 3D ನಲ್ಲಿರುತ್ತೆ. ಇವಾಗ ನಮ್ಮ ಸುವರ್ಣ ನ್ಯೂಸ್ ಇರ್ಬೋದು ಅಥವಾ ನಿಮ್ಮ ಮದುವೆ ಇರ್ಬೋದು, ಏನೇ ಇದ್ರೂ 3D ನಲ್ಲಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್, ಇದ್ರ ಜೊತೆಗೆ ನನ್ನ ಒಂದು ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಕೂಡ ಮಾಡ್ತಿದ್ದೀನಿ US ಇಂದ ಸದ್ಯದಲ್ಲೇ. ಆ್ಯಂಡ್ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಒಂದು ಆಪರ್ಚುನಿಟಿನ ನೀಡ್ತಾ ಇದ್ದಾರೆ. ಹಾಗೇನೆ ನಾವು ಸಾಕಷ್ಟು ಜನ ನಮಗೆ ಕಳೆದ ಬಾರಿ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದಾರೆ ಕಾರ್ಡ್ ಮೂಲಕ, ಕಾರ್ಡ್ ರೌಂಡ್ ನಲ್ಲಿ. ಯಾರು ಅಂತ ಎಷ್ಟು ಜನ ಆರಿಸ್ಬೋದು? ಮೊದಲು ಒಂದು ಆರಿಸಿ, ಆಮೇಲೆ ನಂತರ ಇನ್ನೊಬ್ಬರನ್ನ ಆರಿಸೋಣ. ಮೊದಲನೇ ವಿಜೇತರು ಯಾರು ಅಂತ? ಮೊದಲನೇ ವಿಜೇತರು ಮಲ್ಲಪ್ಪ H ಗೊಲ್ಲರು. ಯಾವ ಊರಿನಿಂದ? ಇದು ಬಂದು ರಾಯಚೂರಿನಿಂದ ಮಲ್ಲಪ್ಪ. ಕಂಗ್ರ್ಯಾಚುಲೇಷನ್ಸ್ ಮಲ್ಲಪ್ಪ. ಓಕೆ, ಹಾಗೇನೆ ಎರಡನೇ ವಿಜೇತರು ಕಿಶನ್. ಎರಡನೇ ವಿಜೇತರು ಯಾರು ಅಂತ ನೋಡೋಣ. ಕಾರ್ಡ್ ರೌಂಡ್ ನಲ್ಲಿ ಕಳಿಸ್ತವರು ಕೆ ರತ್ನಮ್ಮ, ಇವರು ಬಂದು ಸಾಗರ, ಶಿವಮೊಗ್ಗ. ಓಕೆ ರತ್ನಮ್ಮ ಅವರೇ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್. ಓಕೆ, ಇಬ್ರು ವಿಜೇತರನ್ನ ಆರಿಸ್ಬಿಟ್ರಿ ಕಿಶನ್. ಜೊತೆಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಟೀನೇಜರ್ ಮೂವಿ? ಬರೀ ಟೀನೇಜರ್ಸ್ ಅಷ್ಟೇನಾ ಅಥವಾ ಬೇರೆಯವ್ರು ನೋಡೋ? ಇಲ್ಲ, ಟೀನೇಜರ್ಸ್ ಮಾತ್ರ ಅಲ್ವೇ ಅಲ್ಲ. ಯಾಕೆಂದ್ರೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ ಇದೆ, ಒಂದು ಹೊಟ್ಟೆ ನೋವು ಬರ್ಸೋಂಥ ನಗ್ಸೋಂಥ ಕೆಲವು ಸೀನ್ಸ್ಗಳಿದೆ. ಆ್ಯಂಡ್ ಇವಾಗ ನೀವು ಈ ಚಿತ್ರ ನೋಡಿದ್ರೆ ನಿಮ್ಮ ಟೀನೇಜಲ್ಲಿ ಹೇಗಿತ್ತು, ನೀವೊಬ್ಬ ಹುಡುಗನ ಇಷ್ಟಪಟ್ಟಿದ್ರೇನೋ, ಎಷ್ಟು ಜನ ನಿಮ್ಮಿಂದ ಬಿದ್ದಿದ್ರೇನೋ. ಸೊ ಆ ನೆನಪುಗಳೆಲ್ಲ ನಿಮ್ಗಾಗುತ್ತೆ. ಆ್ಯಂಡ್ ಈ ಟೀನೇಜ್ ಅಂದರೆ ಆ್ಯಕ್ಚುಲಿ ಏನು ಒಂದು ಕನ್ಫ್ಯೂಷನ್ಸಲ್ಲೇ ಇರೋ ಒಂದು ಏಜು. ಆ್ಯಂಡ್ ಎಷ್ಟೊಂದು ಸರಿ ಅಪ್ಪ ಅಮ್ಮ ಮತ್ತು ಒಂದು ಟೀನೇಜರ್ ಮಧ್ಯ ಒಂದು ಸಂಬಂಧನೇ ಚೇಂಜ್ ಆಗುವಂಥ ಒಂದು ವಯಸ್ಸು. ಮಕ್ಕಳು ಒಂದು ತಪ್ಪದಾರಿನ ಹಿಡಿಬೋದು. ಸೊ ಯಾವ ಥರ ಅವ್ರನ್ನ ಸರಿಪಡಿಸ್ಬೋದು ಅನ್ನೋ ಒಂದು, ಅಂದರೆ ಈಗಿನ ಕಾಲದ ಟೀನೇಜರ್ಸ್ ಏನು ಮಾಡ್ತಾರೆ
ಇದಕ್ಕೆ ಒಂದು ಎನ್ಲೈಟ್ಮೆಂಟ್ ನೀಡೋವಂಥ ಒಂದು ಚಿತ್ರ ದೊಡ್ಡವ್ರಿಗೆ ಆ್ಯಂಡ್ ಟೀನೇಜರ್ಸ್ಗೆ ಹೌದಪ್ಪ ಇವಾಗ ನಾವು ಹಿಂಗೆ ಇರೋದು, ಇವಾಗಿನ ಜನ್ರೇಷನ್ ಅಂದರೆ ಹೀಗೆ ಇದೆ. ಆ್ಯಂಡ್ ಮಕ್ಕಳು ನೋಡಿದ್ರೆ ಅವ್ರ ಅರ್ಥ ಮಾಡ್ಕೊಳ್ಳೋ ಒಂದು ಅವ್ರು ಎಷ್ಟು ಅರ್ಥ ಮಾಡ್ಕೊಬೋದು ಅಷ್ಟಕ್ಕೆ ಇದೆ. ಎಲ್ಲ ಆಡಿಯನ್ಸ್ಗೂ ಸೀಮಿತವಾದ ಒಂದು ಚಿತ್ರ ಅಂತ ಹೇಳ್ಬೋದು. ವಂಡರ್ಫುಲ್ ಕಿಶನ್. ಹಾಗೇನೆ ಕಳೆದ ಬಾರಿ ಸಾಕಷ್ಟು ಜನ SMS ಹಾಗೂ ಫೋನ್ ರೌಂಡ್ ಅಲ್ಲಿ ವಿಜೇತರಾಗಿದ್ದಾರೆ. ಆ ವಿಜೇತರ ಪಟ್ಟಿನ ನೋಡ್ಕೊಂಡ್ ಬರೋಣ. ಈ ರೀತಿ ಇದೆ ವಿನ್ನರ್ಸ್ ಲಿಸ್ಟ್. ಫೋನ್ ರೌಂಡ್ ನಲ್ಲಿ ಗೆದ್ದಂತವರು ಪಲ್ಲವಿ ಮೈಸೂರು, ರಾಘವೇಂದ್ರ ಮೈಸೂರು, ಮೀರಾ ಕುಮಾರ್ ತುಮಕೂರು, ಉಷಾ ಬೆಂಗಳೂರು. ಹಾಗೇನೆ SMS ರೌಂಡ್ ನಲ್ಲಿ ವಿಜೇತರಾದಂತವರು ಯಾರು ನೋಡೋಣ. SMS ರೌಂಡ್ ವಿಜೇತರ ಪಟ್ಟಿ ಈ ರೀತಿ ಇದೆ. ಗದಗದಿಂದ ಕಮಲಾ PK, ರಾಯಚೂರಿನಿಂದ ಪರಿಮಳ, ಉತ್ತರ ಕನ್ನಡದ ಭಾರ್ಗವ, ಮಂಗಳೂರಿನ ಸಂತೋಷ್. ಎಲ್ಲರಿಗೂ ಶುಭಾಶಯಗಳು, ಕಂಗ್ರಾಚುಲೇಷನ್ಸ್ ಎಲ್ಲ ವಿನ್ನರ್ಸ್ಗೂ. ಈ ಎಲ್ಲ ಬಹುಮಾನಗಳ ಅದೇ ರೀತಿಯಲ್ಲಿ ವಿಜೇತರಿಗೆಲ್ಲ ಕಂಗ್ರಾಚುಲೇಷನ್ಸ್ ಹೇಳಿದ್ವಿ. ಅದೇನೆ ಪ್ರಾಯೋಜಕರು ಯಾರು ಅಂತ ನೋಡೋಣ. ಈ ಬಹುಮಾನಗಳ ಪ್ರಾಯೋಜಕರು ನ್ಯೂಜೆನ್ ಮೊಬೈಲ್ಸ್ ಫ್ರಮ್ ದ ಹೌಸ್ ಆಫ್ ಕೈಲಾಶ್, SVT ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ಬಸವನಗುಡಿ. ಕಸ್ತೂರಿ ರಾಯಲ್ ಗೋಲ್ಡ್ ಚಹಾ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ಬೆಂಗಳೂರವರ ತಯಾರಿಕೆ. ಓಕೆ, ಹಾಗಿದ್ರೆ ಈ ಬಾರಿ ಅಂದ್ರೆ ಯಾವ್ದಿದೆ ಕಾರ್ಡ್ ರೌಂಡ್ ನಲ್ಲಿ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಕಾರ್ಡ್ ರೌಂಡ್ ಗಾಗಿ ಏನಿದೆ ಅಂತ ನೋಡೋಣ. ಕಿಶನ್, ಸುವರ್ಣ ಸುದ್ದಿ ವಾಹಿನಿ ಜನರಿಗಾಗಿ ಆರಂಭಿಸಿರೋ ಕಾರ್ಯಕ್ರಮ ಯಾವುದು? ಆಯ್ಕೆ: A ಜನಾಧ್ವನಿ, B ಪಬ್ಲಿಕ್ ವಾಯ್ಸ್, C ನಿಮ್ಮ ವೇದಿಕೆ ಮತ್ತು D ನಿಮಗಾಗಿ. ಓಕೆ, ವಂಡರ್ಫುಲ್. ಮೊದಲನೇ ಪ್ರಶ್ನೆ ಆಯ್ಕೆಗಳನ್ನ ನೋಡ್ಕೊಂಡಿದ್ದೀರಿ. ಎರಡನೇ ಪ್ರಶ್ನೆ ಏನು ಅಂತ ನೋಡೋಣ. ರಾಜಕೀಯ ಚರ್ಚೆಗಾಗಿ ಶುರುವಾಗಿರುವಂತಹ ಹೊಸ ಕಾರ್ಯಕ್ರಮ ಯಾವುದು? ಆಯ್ಕೆಗಳು: A ನಮ್ಮೊಂದಿಗೆ ಸಚಿವರು, B ಸಖತ್ ಫೈಟ್, C ಜುಗಲ್ಬಂದಿ, D ನೇರ ನುಡಿ. ಓಕೆ, ಎರಡೂ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಿದ್ರೆ ನಮಗೆ ಉತ್ತರವನ್ನ ಬರೆದು ಕಳಿಸಿ. ನಮ್ಮ ವಿಳಾಸವನ್ನ ಬರ್ಕೊಳ್ಳಿ. ನಮ್ಮ ವಿಳಾಸ ಈ ರೀತಿ ಇದೆ: ಕೈಲಾಶ್ ನ್ಯೂಜನ್ ಮೊಬೈಲ್, ಲಕ್ಪತಿ, ಸುವರ್ಣ ನ್ಯೂಸ್ 24/7, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ, ಪ್ರಶ್ನೆಗಳಿಗೆ ಉತ್ತರಗಳನ್ನೆಲ್ಲ ಬರೆದು ಕಳಿಸಿ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಹಾಗಿದ್ರೆ ಈ ಭಾನುವಾರದ ಅದೃಷ್ಟದ ಸಮಯ ಮುಗಿಯುವಂಥದ್ದು. ಅಂದ್ರೆ ಮತ್ತೆ ಮುಂದಿನ ವಾರ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಟೇಕ್ ಕೇರ್.